ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಡ್ಡೇಟಿನ ಆನೆ ಪ್ರಮಾಣ ಪಾಲಿಟಿಕ್ಸ್ಗೆ ಬ್ರೇಕ್ ಬಿದ್ದಿದೆ. ಆನೆ ಪ್ರಮಾಣಕ್ಕೆ ಫುಲ್ ಸ್ಟಾಪ್ ಹಾಕ್ತಾ ಹಾಗಾದ್ರೆ ಹೈಕಮಾಂಡ್. ಕೊನೆಗೂ ಕೂಡ ಆನೆ ಪ್ರಮಾಣವನ್ನ ಕೈಬಿಟ್ಟ ಬಿಜೆಪಿ. ಇನ್ನು ವಿಧಾನ ಪರಿಷತ್ ಚುನಾವಣೆಯ ಬೆನ್ನಲ್ಲೇ ಅಡ್ಡೇಟಿನ ಆನೆ ಪ್ರಮಾಣ ಪಾಲಿಟಿಕ್ಸ್ಗೆ ಈಗ ಬ್ರೇಕ್ ಬಿದ್ದಿದೆ. ಆನೆ ಪ್ರಮಾಣಕ್ಕೆ ಫುಲ್ ಸ್ಟಾಪ್ ಅನ್ನ ಹಾಕ್ತಾ ಹೈಕಮಾಂಡ್. ಕೊನೆಗೂ ಕೂಡ ಆನೆ ಪ್ರಮಾಣವನ್ನ ಕೈಬಿಟ್ಟ ಬಿಜೆಪಿ. ಇನ್ನು ಧರ್ಮಸ್ಥಳ ಸಭೆಗೆ ರೆಡ್ ಸಿಗ್ನಲ್ ಅನ್ನ ಕೊಟ್ಟ ವರಿಷ್ಠರು ಅನ್ನೋ ಪ್ರಶ್ನೆ. ಇನ್ನು ಧರ್ಮಸ್ಥಳದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಇಲ್ಲ. ಧರ್ಮಸ್ಥಳದಲ್ಲಿ ಶಾಸಕಾಂಗ ಸಭೆಯನ್ನ ನಡೆಸದಿರಲು ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ಧರ್ಮಸ್ಥಳದಲ್ಲಿ ಶಾಸಕಾಂಗ ಸಭೆಗೆ ಪಕ್ಷದಲ್ಲೇ ಅಪಸ್ವರ ಕೂಡ ಕೇಳಿಬಂದಿತ್ತು. ಧರ್ಮಸ್ಥಳವನ್ನ ರಾಜಕೀಯವಾಗಿ ಬಳಸದಿರಲು ಸಲಹೆ ಮಾಡಿದ್ದಾರೆ. ಹಿರಿಯ ನಾಯಕರ ಸಲಹೆ ಹಿನ್ನೆಲೆಯಲ್ಲಿ ಧರ್ಮಸ್ಥಳದಲ್ಲಿ ಸಭೆಯನ್ನ ನಡೆಸದಿರಲು ನಿರ್ಧಾರವನ್ನ ಮಾಡಿಕೊಂಡಿರುವಂತದ್ದು. ಈಗಾಗಲೇ ವಿಧಾನ ಪರಿಷತ್ ಚುನಾವಣೆ ನಡೆದ ಅಡ್ಡ ಮತದಾನದ ಕುರಿತು ಈಗಾಗಲೇ ಬಿಜೆಪಿ ಶಾಸಕರು ಕಾಂಗ್ರೆಸ್ಗೆ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಎನ್ನಲಾದ ಆರೋಪದ ಬೆನ್ನಲ್ಲೇ ಈಗಾಗಲೇ ಸತ್ಯಾಸತ್ಯತೆಯನ್ನ ತಿಳಿಯಲು ಶಾಸಕರನ್ನ ಧರ್ಮಸ್ಥಳಕ್ಕೆ ಕರೆದೊಯ್ದು ಆನೆ ಪ್ರಮಾಣವನ್ನ ಮಾಡಿಸಲು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಗಂಭೀರವಾಗಿ ಚಿಂತನೆಯನ್ನ ಮಾಡಿದ್ರು. ಈಗ ಅದಕ್ಕೆ ಬ್ರೇಕ್ ಬಿದ್ದಿದೆ. ಇನ್ನು ಅದಕ್ಕೆಲ್ಲ ಈಗ ಫುಲ್ ಸ್ಟಾಪ್ ಅನ್ನ ಹಾಕಿದ್ದಾರೆ. ಆನೆ ಪ್ರಮಾಣದ ಪ್ರಹಸನಕ್ಕೆ ತೀವ್ರ ವಿರೋಧ ಕೂಡ ವ್ಯಕ್ತವಾಗಿತ್ತು. ಈ ಯೋಜನೆಗೆ ಈಗ ಫುಲ್ ಸ್ಟಾಪ್ ಅನ್ನ ಇಡಲಾಗಿದೆ. ಈಗಾಗಲೇ ಕೇಂದ್ರ ಸಚಿವರು ಎಚ್.ಡಿ. ಕುಮಾರಸ್ವಾಮಿ ಅವರು ಈ ನಡೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಇನ್ನು ರಾಜಕೀಯ ಲಾಭ ನಷ್ಟಗಳಿಗಾಗಿ ದೇವರ ಸನ್ನಿಧಿಯಾದ ಧರ್ಮಸ್ಥಳಕ್ಕೆ ಹೋಗಿ ಆನೆ ಪ್ರಮಾಣವನ್ನ ಮಾಡಿಸುವುದು ಜವಾಬ್ದಾರಿಯುತ ರಾಜಕಾರಣವಲ್ಲ ಅಂತ ಹೇಳಿ ಎಚ್.ಡಿ.ಕೆ ಅವರು ಕೂಡ ಹೇಳಿರುವಂತದ್ದು. ಇನ್ನು ಇದೇ ಬೆನ್ನಲ್ಲೇ ಈಗ ಧರ್ಮಸ್ಥಳದಲ್ಲಿ ಸುಳ್ಳು ಆನೆ ಪ್ರಮಾಣವನ್ನ ಮಾಡಿದ್ರೆ ಇಡೀ ಕುಟುಂಬವೇ ಸರ್ವನಾಶವಾಗುತ್ತದೆ ಎಂಬ ಧಾರ್ಮಿಕ ನಂಬಿಕೆ ಮತ್ತು ಭಯ ಇರುವುದರಿಂದ ಶಾಸಕರನ್ನ ಇಂತಹ ಪರೀಕ್ಷೆಗೆ ಒಡ್ಡುವುದು ಸರಿಯಲ್ಲ ಅಂತ ಹೇಳಲಾಗ್ತಾ ಇದೆ.